ಇವತ್ತು ಮಾರ್ಗಶಿರ ಮಾಸದ ಗುರುವಾರದ ಪೂಜೆ ಮಾಡ್ತೀವಿ. ಮಹಾಲಕ್ಷ್ಮಿಯ ಪೂಜೆ ಮಾಡ್ತೀವಿ. ಮಹಾಲಕ್ಷ್ಮಿಯ ಪೂಜೆ ಮಾಡೋದ್ರಿಂದ ನಮಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ, ಸಂಪತ್ತು, ಸಂತಾನ ಮತ್ತು ನೆಮ್ಮದಿ ಎಲ್ಲ ಲಭಿಸುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಪೂಜೆ ಮಾಡೋದಕ್ಕಾಗಲ್ಲ, ಅಂದರೆ ಎಲ್ಲರಿಗೂ ಪೂಜೆಯನ್ನು ಮಾಡೋದಕ್ಕೆಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ವಿ, ಎಲ್ಲೋ ಹೋಗ್ತಾ ಇರ್ತೀವಿ. ಮತ್ತು 4 ಗುರುವಾರಗಳು ಅಥವಾ 5 ಗುರುವಾರಗಳು ಬಂದಾಗ ಪೂಜೆ ಮಾಡಬೇಕಾಗುತ್ತೆ. ನಮಗೆ ಅದು ಅಷ್ಟು ಮನೆಯಲ್ಲಿ ಸಾಧ್ಯ ಆಗಲ್ಲ, ಮನೆಯಲ್ಲಿ ಎಲ್ಲರಿಗೂ ಆಗಲ್ಲ, ಕೆಲಸಕ್ಕೆ ಹೋಗೋರ್ಗೆ ಮಾಡೋಕ್ಕಾಗಲ್ಲ. ಜೊತೆಯಲ್ಲಿ ಮನೆಯಲ್ಲೂ ಕೂಡ ಅಷ್ಟು ಸಹಾಯ ಮಾಡಲ್ಲ ಅಂತಂದಾಗ ನಾವು ಅದರ ಕಥೆಯನ್ನು ಕೇಳಿದ್ರೂ ಕೂಡ ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ. ಹಾಗಾಗಿ ನಾನು ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಇದು ಗುರುವಾರದ ಮಹಾಲಕ್ಷ್ಮಿಯ ವೃತ ಕಥೆ. ಯಾರು ಪೂಜೆ ಮಾಡಿದ್ರು ಅಂತ ಸ್ವತಃ ಶ್ರೀಕೃಷ್ಣನೇ ಕುಂತಿದೇವಿಗೆ ಹೇಳಿ ಮಾಡಿಸಿದ ಕತೆ. ಈ ಕಥೆಯನ್ನು ಕೇಳಿದ್ರೂ ಕೂಡ ನಿಮಗೆ ಪೂಜೆ ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ. ಹಾಗಾಗಿ ಈ ಕಥೆಯನ್ನು ಕೇಳಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಲಕ್ಷ್ಮಿಯ ಕೃಪೆಗಾಗಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಒಂದು ದಿನ ಕುಂತಿದೇವಿಯು ಶ್ರೀಕೃಷ್ಣನನ್ನು ಕುರಿತು, ಶ್ರೀಕೃಷ್ಣ ಪರಮಾತ್ಮನೇ, ಈ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕ ವೃತಗಳಲ್ಲಿ ಅತ್ಯಂತ ಉತ್ತಮವಾಗಿಯೂ ಸಕಲ ಸಂಪತ್ತುಗಳನ್ನು ಕೊಡುವಂತಹ ಒಂದು ವೃತವನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸುತ್ತಾಳೆ. ಆಗ ಶ್ರೀಕೃಷ್ಣ ಪರಮಾತ್ಮನು, ಕುಂತಿದೇವಿ ಕೇಳು, ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದದ್ದು ಪುತ್ರ ಪೌತ್ರ ಸಕಲ ಸಂಪತ್ತು ಕೊಡುವಂತಹ ಮಾರ್ಗಶಿರ ಮಹಾಲಕ್ಷ್ಮಿಯ ವೃತ ಹೊಂದಿದೆ. ಮಾಸಗಳಲ್ಲಿ ಮಾರ್ಗಶಿರ ಮಾಸವು ಮಹಾಶ್ರೇಷ್ಠವು. ಅದರಲ್ಲಿ ಅತ್ಯಂತ ಮುಖ್ಯವಾದ ಗುರುವಾರದ ದಿನ ಈ ವೃತವನ್ನು ಆಚರಿಸಬೇಕು ಎಂದು ಹೇಳಲು ಕುಂತಿಯು, ಈ ವೃತವನ್ನು ಯಾವ ವಿಧಾನದಿಂದ ಮಾಡಬೇಕು, ಯಾವ ಗುರುವಾರ ವೃತವನ್ನು ಆಚರಿಸಬೇಕು, ಬಾಗಿನವನ್ನು ಯಾರಿಗೆ ಕೊಡಬೇಕು, ಈ ವೃತದ ವಿಧಿ ವಿಧಾನಗಳನ್ನು ಸಂಪೂರ್ಣವಾಗಿ ದಯವಿಟ್ಟು ಹೇಳಬೇಕು ಎಂದು ಕೇಳಲು ಶ್ರೀಕೃಷ್ಣನು, ಕುಂತಿದೇವಿ, ಮಾರ್ಗಶಿರ ಮಾಸದ ಮೊದಲನೇ ಗುರುವಾರದಿಂದ ಈ ವೃತವನ್ನು ಆಚರಿಸಬೇಕು. ಮೊದಲನೇ ಗುರುವಾರ ನೆಲಗಡಲೆ ಮುಷ್ಟಾನ್ನ ಪಾಯಸವನ್ನು ನೈವೇದ್ಯ ಮಾಡಬೇಕು. 2ನೇ ಗುರುವಾರ ಅನ್ನ, ತೋವ್ಯ, ಪಾಯಸ ನೈವೇದ್ಯ ತೋರಿಸಬೇಕು. 3ನೆಯ ವಾರದಲ್ಲಿ ಅಪೂಪ ಪಾಯಸಗಳಿಂದ ನೈವೇದ್ಯ ತೋರಿಸಬೇಕು. 4ನೆಯ ಹಾಗೂ 5ನೆಯ ಗುರುವಾರ ಕರಿಗಡುಬು ಹಾಗೂ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ ದೇವಿಯನ್ನು ಆರಾಧಿಸಬೇಕು. ಈ ರೀತಿಯಾದ ಭಕ್ಷ್ಯಗಳಿಂದ 4-5 ವಾರಗಳಲ್ಲೂ, ಅಂದರೆ 4 ವಾರ ಬಂದರೆ 4 ವಾರ, 5 ವಾರ ಬಂದರೆ 5 ವಾರಗಳು ಕಲ್ಪೋಕ್ತ ಪ್ರಕಾರ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಮೇಲೆ ಹೇಳಿದ ನೈವೇದ್ಯಗಳಿಂದ ಮಾಡಿ 7 ಗಂಟುಗಳಿಂದ ಕೂಡಿದ ದಾರವನ್ನು ಕಟ್ಟಿಕೊಳ್ಳಬೇಕು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಕುಂತಿದೇವಿಯು, ಶ್ರೀಕೃಷ್ಣನೇ, ಈ ವೃತವು ಯಾರಿಂದ ಈ ಲೋಕದಲ್ಲಿ ಪ್ರತಿನಿಧಿಯಾಯಿತು, ಆದಿಯಲ್ಲಿ ಯಾರು ಈ ವೃತವನ್ನು ಆಚರಿಸಿದರು, ಅದನ್ನು ದಯವಿಟ್ಟು ತಿಳಿಸಬೇಕು ಎಂದು ಬೇಡಿಕೊಳ್ಳಲು ಶ್ರೀಕೃಷ್ಣನು, ಕುಂತಿದೇವಿ ಹೇಳುತ್ತೇನೆ ಕೇಳು ಎಂದು ಹೇಳಿ ಪ್ರಾರಂಭಿಸಿದನು. ಪೂರ್ವದಲ್ಲಿ ಮಧುಪರಿ ಎಂಬ ಪಟ್ಟಣದಲ್ಲಿ ಗುಣಸಂಪನ್ನನಾದ ಒಬ್ಬ ರಾಜನಿದ್ದನು. ಆ ಪುರದಲ್ಲಿ ಸೋಮಯಾಜಿ ಎಂಬ ಬ್ರಾಹ್ಮಣನಿದ್ದನು. ಆತನಿಗೆ 2 ಹೆಂಡತಿಯರಿದ್ದರು. ಅವರಲ್ಲಿ ಹಿರಿಯ ಹೆಂಡತಿಗೆ ಒಬ್ಬ ಹೆಣ್ಣು ಮಗಳು ಇದ್ದಳು. ವಿಧಿವಶದಿಂದ ಹಿರಿಯ ಹೆಂಡತಿಯು ಕೆಲವು ದಿನಗಳಲ್ಲಿ ಮೃತಳಾದಳು. ಕಿರಿಯ ಹೆಂಡತಿಯು ಈ ಹೆಣ್ಣು ಮಗಳಲ್ಲಿ ಮಾತ್ಸರ್ಯ ತೋರಿಸುತ್ತಾ ಸರಿಯಾಗಿ ಲಾಲನೆ ಪೋಷಣೆ ಮಾಡದೆ ಉದಾಸೀನ ಭಾವನೆಯನ್ನು ತೋರುತ್ತಿದ್ದಳು. ಈ ರೀತಿಯಿಂದ ಈ ಹುಡುಗಿಗೆ 8 ವರ್ಷಗಳು ತುಂಬುತ್ತಾ ಬಂದಿತು. ಆಕೆಯು ತನ್ನ ತಾಯಿಯು ಮೃತಳಾದುದರಿಂದ ತನಗೆ ಯಾವ ಮನ್ನಣೆಯೂ ದೊರೆಯಲಾರದು ಎಂದು ಚಿಂತಿತಳಾಗಿ ಚಿಕ್ಕ ತಾಯಿ ಹೇಳಿದ ಕೆಲಸಗಳನ್ನೆಲ್ಲ ಮಾಡುತ್ತಾ ವಿರಾಮ ಕಾಲದಲ್ಲಿ ಗೆಳತಿಯರ ಸಂಗಡ ಹಾಡಲು ಹೋಗುವುದಕ್ಕೂ ಭಯಪಡುತ್ತಿದ್ದಳು. ಹೀಗೆ ಇರಲಾಗಿ ಒಂದು ದಿನ ಆ ಊರಿನಲ್ಲಿ ಒಬ್ಬ ಮಡಿಕೆ ಮಾರುವವನು ಬಂದನು. ಆಗ ಮಾರ್ಗಶಿರ ಮಾಸವಾದುದರಿಂದ ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದಕ್ಕಾಗಿ ಮಡಕೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಆಗ ಈ ಹುಡುಗಿಯೂ ಒಂದು ಮಡಕೆಯನ್ನು ತೆಗೆದುಕೊಂಡಳು. ತನ್ನ ಗೆಳತಿಯರು ಮಾಡುವಂತೆ ಅವಳೂ ಕೂಡ ನದಿ ತೀರದಲ್ಲಿ ಶ್ರೀ ಲಕ್ಷ್ಮೀ ವೃತವನ್ನು ಷೋಡಶೋಪಚಾರದಿಂದ ಪೂಜೆ ಮಾಡಿ ಕೈಯಲ್ಲಿ ದಾರವನ್ನು ಕಟ್ಟಿಕೊಂಡು ಮನೆಗೆ ಬಂದಳು. ಆ ಮಹಾಲಕ್ಷ್ಮಿಯ ಕಲಶವನ್ನು ಧಾನ್ಯ ರಾಶಿಯ ಮೇಲೆ ಇಟ್ಟು ಪೂಜಿಸಲು ಆರಂಭಿಸಿದಾಗ ಇದನ್ನೆಲ್ಲ ನೋಡಿದ ಮಲತಾಯಿಯು ಬಹಳ ಕೋಪಗೊಂಡು ಆ ಹುಡುಗಿಯನ್ನು ಬಡಿದು ಮಡಕೆಯನ್ನು ಒಡೆದು ಹಾಕಿದಳು. ಈ ವಿಪರೀತಗಳನ್ನೆಲ್ಲ ನೋಡುತ್ತಿದ್ದ ಸೋಮಯಾಜಿಗೆ ಮನಸ್ಸಿನಲ್ಲಿ ಬಹಳ ವ್ಯಸನ ಉಂಟಾಯಿತು. ಆದರೂ ಏನೂ ಹೇಳಲು ಬಾರದ್ದರಿಂದ ಸುಮ್ಮನಿದ್ದನು. ಕಿರಿಯ ಹೆಂಡತಿಯು ಮಾಡಿದ ಈ ಕೃತ್ಯದಿಂದಾಗಿ ಬ್ರಾಹ್ಮಣನಿಗೆ ಸಹಿಸಲು ಅಸಾಧ್ಯವಾದ ತೊಂದರೆಗಳು ಉಂಟಾದವು.
ಅನ್ನ ವಸ್ತ್ರಕ್ಕೂ ಸಹ ತಾಪತ್ರಯ ಉಂಟಾಯಿತು. ಬಂಧು ಬಾಂಧವರಿಂದಲೂ ತಿರಸ್ಕೃತನಾದನು. ಅವನ ಅವಸ್ಥೆಯು ತೀರಾ ದಾರುಣವಾಯಿತು. ಈ ವಿಧವಾದ ತೊಂದರೆಗಳು ಉಂಟಾಗಲು ಬ್ರಾಹ್ಮಣನು ತನ್ನ ಕಿರಿಯ ಪತ್ನಿಗೆ ಅವಳ ಕುಕೃತ್ಯವನ್ನು ತಿಳಿಸಿ ಹೇಳಿ ಮತ್ತೆ ತನ್ನ ಮಗಳಿಂದ ಆ ಋತವನ್ನು ವಿದ್ಯುಕ್ತವಾಗಿ ಮಾಡಿಸಿ ಸಂಪೂರ್ಣ ಸುಖ ನೆಮ್ಮದಿಗಳನ್ನು ಪಡೆದನು. ಕುಂತಿದೇವಿಯ ಈ ಋತವು ಅಂದಿನಿಂದಲೂ ಭೂಲೋಕದಲ್ಲಿ ಪ್ರಸಿದ್ಧವಾಯಿತು. ಯಾರು ಈ ಋತವನ್ನು ಆಚರಿಸುತ್ತಾರೋ ಅಥವಾ ನಿಶ್ಚಲವಾದ ಮನಸ್ಸಿನಿಂದ ಕೇಳುತ್ತಾರೋ ಅವರೆಲ್ಲರೂ ಇಹದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಹೊಂದುವರು, ಅಂತ್ಯದಲ್ಲಿ ಲಕ್ಷ್ಮೀ ಲೋಕವನ್ನು ಹೊಂದುವರು. ಇದು ಶ್ರೀ ಭವಿಷ್ಯೋತ್ತರ ಪುರಾಣದಲ್ಲಿ ಕುಂತಿ ಕೃಷ್ಣ ಸಂವಾದದ ಮಾರ್ಗಶಿರ ಶ್ರೀ ಮಹಾಲಕ್ಷ್ಮಿ ವ್ರತ ಸಂಪೂರ್ಣವಾಯಿತು. ಈ ಪೂಜೆಯನ್ನು ಯಾರು ಮಾಡ್ತಾರೋ ಅವ್ರಿಗೆ ಸಂಪೂರ್ಣ ಸಂಪತ್ತು ಲಭಿಸುತ್ತದೆ, ಅವರು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ನೀವು ಮಾಡೋಕ್ಕಾಗಲಿಲ್ಲ ಅಂದ್ರೆ ಈ ಕಥೆಯನ್ನು ಕೂಡ ಕೇಳಿದ್ರೂ ಕೂಡ ಅಷ್ಟೇ ಪುಣ್ಯ ಲಭಿಸುತ್ತೆ. ಅಂದರೆ ನಾವು ಏನು ಅಂದ್ಕೊಂಡಿದ್ವೋ ಅದೆಲ್ಲ ಲಭಿಸುತ್ತೆ. ಎಲ್ಲ ರೀತಿ ಸಂಪತ್ತು, ಸಂತಾನ, ಅಷ್ಟೈಶ್ವರ್ಯಗಳು ಲಭಿಸಿ ಸುಖ ನೆಮ್ಮದಿಯಿಂದ ಇರ್ತಾರೆ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಕೇಳ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.